ಭರವಸೆಯ ಪಯಣ ಶಾಂತಿಯ ಪಥದಲ್ಲಿ ಈ ಸುಂದರ ಕಾರ್ಯಕ್ರಮಕ್ಕೆ ಮಗದೊಮ್ಮೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಪ್ರಿಯರೇ, ಕೆಲವು ತಿಂಗಳ ನಂತರ ಮಗದೊಮ್ಮೆ ನಾವು ಭೇಟಿಯಾಗ್ತಾ ಇದ್ದೀವಿ. ಈ ದ್ವಿತೀಯ ವ್ಯಾಟಿಕನ್ ಮಹಾಸಮ್ಮೇಳನದ ದಸ್ತಾವೇಜುಗಳು, ಡಾಕ್ಯುಮೆಂಟ್, ಇದರ ಬಗ್ಗೆ ಶಿಕ್ಷಣ ತರಬೇತಿ ಈ ಕಾರ್ಯಕ್ರಮಕ್ಕೆ. ಪ್ರಿಯರೇ, ಇಂದಿನ ಈ ಕಾರ್ಯಕ್ರಮಕ್ಕೆ ನಾವು ಹೊಸ ವಿಷಯಗಳನ್ನು ತಂದು ಬಂದಿದ್ದೇವೆ. ಈ ವಿಷಯ ಏನೆಂದರೆ ದೈವಾರಾಧನೆ ವಿಧಿಯಲ್ಲಿ ಸಂಗೀತದ ಪಾತ್ರ. ನಾವು ಬಲಿಪೂಜೆಯಲ್ಲಿ ಅನೇಕ ಹಾಡುಗಳನ್ನು ನಾವು ಹಾಡ್ತೀವಿ. ಇದು ನಮಗೆ ದೈವಾರಾಧನೆ ವಿಧಿಯಲ್ಲಿ ಭಾಗವಹಿಸಲು ನಮಗೆ ಅವಕಾಶ ಮಾಡಿಕೊಳ್ತದೆ. ಆದರೆ ಇದರ ಬಗ್ಗೆ ಅನೇಕ ಪ್ರಶ್ನೆಗಳು ನನ್ನ ಮನಸ್ಸಲ್ಲಿದೆ. ಇವತ್ತು ನಾನು ಕೇಳಲಿಕ್ಕೆ ಬಯಸ್ತೇನೆ. ಇದೇ ಪ್ರಶ್ನೆ ನಿಮ್ಮದು ಕೂಡ ಆಗಿರ್ಬೋದು. ಯಾಕೆಂದರೆ ನಮ್ಮ ಜೊತೆ ಕೆಲವು ತಿಂಗಳ ಹಿಂದೆ ಗುರುದೀಕ್ಷೆಯನ್ನು ಪಡೆದ ನವಯಾಚಕರು ಫಾದರ್ ಆರನ್ ವಾಸ್ ನಮ್ಮ ಜೊತೆಗಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಫಾದರ್ಗೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಿದ್ದೀನಿ. ಗುರುಗಳೇ, ಮೊದಲ ಪ್ರಶ್ನೆಯನ್ನ ಕೇಳಲಿಕ್ಕೆ ನಾನು ಬಯಸುತ್ತೇನೆ. ಧರ್ಮಸಭೆಯಲ್ಲಿ ಸಂಗೀತದ ಬೆಳವಣಿಗೆ ಹೇಗೆ ಆಯಿತು? ಇದರ ಬಗ್ಗೆ ದ್ವಿತೀಯ ವ್ಯಾಟಿಕನ್ ಮಹಾಸಮ್ಮೇಳನದ ಡಾಕ್ಯುಮೆಂಟ್ ನಮಗೆ ಏನನ್ನು ಹೇಳಿಕೊಡುತ್ತದೆ? ಧನ್ಯವಾದಗಳು. ಒಳ್ಳೆಯ ಪ್ರಶ್ನೆ. ನಮಗೆ ತಿಳಿದಿದೆ, ನಮ್ಮ ಜೀವಮಾನದಲ್ಲಿ ಅನೇಕ ಸಂಗೀತಗಳನ್ನು ನಾವು ಕೇಳಿದ್ದೇವೆ. ಇರಬಹುದು ನಮ್ಮ ಕಾರ್ಯಕ್ರಮಗಳಲ್ಲಿ, ಇರಬಹುದು ನಾವು ಕೆಲಸ ಮಾಡುವಾಗ, ಇರಬಹುದು ಸುಗ್ಗಿ ಕಾಲದಲ್ಲಿ, ಹೀಗೆ ಹಲವು ರೀತಿಯಲ್ಲಿ ಅನೇಕ ಸಂದರ್ಭಗಳಲ್ಲಿ ಇತಿಹಾಸದಲ್ಲಿ ಅನೇಕ ಹಾಡುಗಳು ಬಂದವು. ಅದರಲ್ಲೂ ಸಹ ಇತಿಹಾಸದಲ್ಲಿ ಜನರ ಒಂದು ಆಲೋಚನೆಗಳನ್ನು, ಜನರ ಒಂದು ಮನೋಭಾವನೆಗಳನ್ನು ತೋರಿಸಲು, ಚಿತ್ರಿಸಲು ಹಾಡುಗಳನ್ನು ಉಪಯೋಗಿಸಿದರು. ಆದರೆ ನಮ್ಮ ಧರ್ಮಸಭೆಯ ಬಗ್ಗೆ ಹೇಳುವುದಾದರೆ, ಧರ್ಮಸಭೆಯಲ್ಲಿ ಹಾಡುಗಳು ಮೊದಲಿನಿಂದಲಿದ್ದವು. ಧರ್ಮಸಭೆ ಆರಂಭ ಆಗುವ ಮೊದಲು ಹಾಡುಗಳಿದ್ದವು. ನಾವು ಕೇಳುತ್ತೇವೆ, ಪವಿತ್ರ ಪುಸ್ತಕದಲ್ಲಿ ದಾವಿದರಸನ್ನು ಹಾಡಿದ, ಪ್ರವಾದಿಗಳು ಹಾಡಿದರು. ಹೀಗೆ ನಾವು ಅನೇಕ ರೀತಿಯಲ್ಲಿ ಅನೇಕ ಜಾಗದಲ್ಲಿ ನಾವು ಹಾಡುಗಳ ಬಗ್ಗೆ ಕೇಳುತ್ತೇವೆ. ಆದರೆ ಧರ್ಮಸಭೆಯಲ್ಲಿ ಸರಿಸುಮಾರು ಮಧ್ಯಕಾಲೀನ ಯುಗದಲ್ಲಿ ಈ ಬೆನಡಿಕ್ಟ್ ಮಂಕ್ಗಳು ಅಲ್ಲ, ಉಳಿದ ಮಂಕ್ಗಳು ಇದನ್ನು ಹಾಡುಗಳನ್ನು ಉಪಯೋಗಿಸಿದರು. ನಾವು ಚಾಂಟ್ಗಳನ್ನು ಹೇಳ್ತೇವೆ, ನೀವೆಲ್ಲರೂ ಕೇಳಿರಬೇಕು, ಗ್ರೆಗೋರಿಯನ್ ಚಾಂಟ್. ಈ ರೀತಿ ಈ ಹಾಡುಗಳು ಇದ್ದವು. ಅವರು ತಮ್ಮ ಪ್ರಾರ್ಥನೆಯಲ್ಲಿ ಉಪಯೋಗಿಸುತ್ತಿದ್ದರು. ಅದೇ ರೀತಿ ಮುಂದುವರಿದು ಬರುವಾಗ ಧಾರ್ಮಿಕ ಸುಧಾರಣೆಗಳಾದವು, ಪ್ರೊಟೆಸ್ಟೆಂಟ್ ಮೂವ್ಮೆಂಟ್ಗಳಾದವು. ಆ ಸಮಯದಲ್ಲೂ ಜನರು ಇನ್ನೂ ಹೆಚ್ಚಾಗಿ ಹಾಡುಗಳನ್ನು ಉಪಯೋಗಿಸಿದರು. ಜನರಿಗೆ ತಿಳುವಳಿಕೆ ಬರಲಿಕ್ಕೆ, ಇರಬಹುದು ಪ್ರಾರ್ಥಿಸಲಿಕ್ಕೆ, ಹೀಗೆ ಅನೇಕ ರೀತಿಯಲ್ಲಿ ಉಪಯೋಗಿಸಿದರು. ಇದಾದ ನಂತರ ಕೆಲವು ತತ್ವಜ್ಞಾನಿಗಳು, ಧರ್ಮಶಾಸ್ತ್ರಜ್ಞರು, ದೈವಶಾಸ್ತ್ರಿಗಳು ಇವರು ಈ ಹಾಡುಗಳನ್ನು ಪರಿಶೀಲಿಸಿ, ನಮ್ಮ ಆರಾಧನೆಗೆ ಅದರದ್ದೇ ಆದ ರುಚಿ ಇರಬೇಕು, ನಮ್ಮ ಆರಾಧನೆಗೆ ಅದರದ್ದೇ ಒಂದು ವೈಭವವಿರಬೇಕು ಎಂದು ಯೋಚಿಸಿ ಅದನ್ನು ಹೇಗೆ ಅಳವಡಿಸಬಹುದು, ನಮ್ಮ ದೈವಾರಾಧನೆಗೆ ಅದರದ್ದೇ ಒಂದು ರೂಪ ಹೇಗೆ ನೀಡಬಹುದು ಎಂದು ಯೋಚಿಸಿ ಅದನ್ನು ಪರಿಶೀಲಿಸಿ ಅದನ್ನು ಉಪಯೋಗಿಸಿದರು. ಆದ್ದರಿಂದ ನಮ್ಮ ದೈವಾರಾಧನೆಯಲ್ಲಿ ತದನಂತರ ಬಂದಿತು ವ್ಯಾಟಿಕನ್ ಸಮ್ಮೇಳನಗಳು. ಇದರ ಬಗ್ಗೆ ಅನೇಕ ಮಹತ್ವಗಳನ್ನು ನೀಡಿ ಅದನ್ನು ಅವರು ಸಮೃದ್ಧಿಪಡಿಸಿ ಅದಕ್ಕೆ ಹೊಸ ರೂಪನ್ನು ನೀಡಲಾಗಿದೆ. ಗುರುಗಳೇ, ಎರಡನೇ ಪ್ರಶ್ನೆಯನ್ನು ನಿಮಗೆ ಕೇಳಲಿಕ್ಕೆ ನಾನು ಬಯಸುತ್ತೇನೆ. ದ್ವಿತೀಯ ವ್ಯಾಟಿಕನ್ ಮಹಾಸಮ್ಮೇಳನದ ಮೊದಲು ಲ್ಯಾಟಿನ್ ಭಾಷೆಯಲ್ಲಿ ಗ್ರೆಗೋರಿಯನ್ ಚಾಂಟ್ ಹಾಡುಗಳಿದ್ದವು. ಎರಡನೇ ವ್ಯಾಟಿಕನ್ ಮಹಾಸಮ್ಮೇಳನದ ನಂತರ ಈ ಬಲಿಪೂಜೆ ಇತರ ಭಾಷೆಗಳಲ್ಲಿ ಬದಲಾವಣೆಗಳಾದವು. ಈ ಸಂದರ್ಭದಲ್ಲಿ ಹೊಸ ಹಾಡುಗಳನ್ನು ರಚನೆ ಮಾಡಲಿಕ್ಕೆ ಯಾರು ಪ್ರೇರಣೆ ಆದರು? ನಾವು ಈಗಾಗಲೇ ಧರ್ಮಸಭೆಯಲ್ಲಿ ಅನೇಕ ಬದಲಾವಣೆಗಳನ್ನು ಆಗಿದ್ದವೆ ಎಂದು ನಾವು ಕೇಳಿದೆವು. ಆದರೆ ಜಗದ್ಗುರು 10ನೇ ಭಕ್ತಿನಾಥನ್ ಅವರು ಮೊದಲನೆಯ ಬದಲಾವಣೆ ತಂದರು. ಅಂದರೆ ಅವರ ಪರಿಪತ್ರ ಮೊಂಟು ಪೊಪ್ರಿಯೋ, ಆ ಒಂದು ಪರಿಪತ್ರದಲ್ಲಿ ನಮ್ಮ ಹಾಡುಗಳು ಹೇಗಿರಬೇಕು, ನಮ್ಮ ಸಂಗೀತ ನಮ್ಮ ದೈವಾರಾಧನೆಯಲ್ಲಿ ಹೇಗಿರಬೇಕು, ಅದು ನಾಟಕೀಯ ರೂಪವಾಗಿರಬಾರದು, ಬದಲಾಗಿ ಅದಕ್ಕೆ ಆಧ್ಯಾತ್ಮಿಕ ಗುಣಮಟ್ಟ ಇರಬೇಕು, ಅದನ್ನು ಸುಧಾರಿಸಬೇಕು ಎಂದು ಹೇಳಿದರು. ಇವರಾದ ಮೇಲೆ ಜಗದ್ಗುರು 12ನೇ ಭಕ್ತಿನಾದವರು ಇದನ್ನು ಮುಂದುವರಿಸಿ ಇದಕ್ಕೆ ಇನ್ನೊಂದು ರೂಪ ಕೊಟ್ಟರು. ನಮಗೆಲ್ಲ ತಿಳಿದಿದೆ,
ಆಗಿನ ಕಾಲದಲ್ಲಿ ಹಾಡುಗಳನ್ನು ಸಂಗೀತವನ್ನು ಲ್ಯಾಟಿನ್ ಭಾಷೆಯಲ್ಲಿ ಉಪಯೋಗಿಸ್ತಿದ್ದರು. ನಮ್ಮ ಎಲ್ಲ ದೈವಾರಾಧನೆ ಲ್ಯಾಟಿನ್ ಭಾಷೆಯಲ್ಲಿದ್ದರು. ಆದರೆ 12ನೇ ಭಕ್ತಿನಾಥರವರು ಅದನ್ನು ನಮ್ಮ ಭಾಷೆಗಳಲ್ಲಿ ಅದನ್ನು ನಾವು ಹಸ್ತಾಂತರಿಸಬೇಕು, ಅದರಲ್ಲಿ ನಾವು ಮಾಡಬೇಕೆಂಬ ಪರವಾನಿಗೆ ಕೊಟ್ಟರು. ಈ ನಮಗೆ ಪರವಾನಿಗೆ ಕೊಟ್ಟಿದ್ದರಿಂದ ಅನೇಕ ಜನರು ಬೇರೆ ಬೇರೆ ಭಾಷೆಯಲ್ಲಿ ಹಾಡುಗಳನ್ನು ರಚಿಸಿದರು, ದೈವಾರಾಧನೆ ಮಾಡಲು ಪ್ರಾರಂಭಿಸಿದರು. ಅದರಿಂದ ನಾವು ಕೂಡ ದೇವರಿಗೆ ಸ್ತುತಿಸಲು ಸಾಧ್ಯವಾಯಿತು. ನಮಗೆ ಲ್ಯಾಟಿನಲ್ಲಿ ಇರುವಾಗ ನಮ್ಮ ಪೂರ್ವಜರು ತುಂಬ ಕಷ್ಟಪಡ್ತಿದ್ರು. ಅಲ್ಲಿ ಪೂಜೆ ಆಗುವಾಗ ಇವರಿಲ್ಲಿ ಜಪಸರ ಮಾಡ್ತಿದ್ರು. ಅವರಿಗೆ ಯಾಕೆ ಅರ್ಥ ಆಗ್ತಿರಲಿಲ್ಲ. 12ನೇ ಭಕ್ತಿನಾಥವರು ಈ ಒಂದು ಬೆಳವಣಿಗೆ ಮಾಡಿದ್ದರಿಂದ ಎಲ್ಲರೂ ಸೇರಿ ಪ್ರಾರ್ಥಿಸಲು ನಮಗೆ ಸಾಧ್ಯವಾಯಿತು. ಓಕೆ, ಹಾಗಾದ್ರೆ ಗುರುಗಳೇ, 2ನೇ ವ್ಯಾಟಿಕನ್ ನಮಗೆ ದೈವಸ್ತುತಿ ಹಾಗೂ ಸಂಗೀತದ ಬಗ್ಗೆ ಏನು ಹೇಳಿಕೊಡ್ತದೆ? 2ನೇ ವ್ಯಾಟಿಕನ್ನಲ್ಲಿ ಸಾಕ್ರಸಂತಮ್ ಕನ್ಚೂಲಿಯಂ ಎಂಬ ಆ ಒಂದು ದಸ್ತಾವೇಜಿನಲ್ಲಿ ಸಂಗೀತಕ್ಕೆ ಒಂದು ಹೊಸ ಅರ್ಥವನ್ನು ನೀಡಿದೆ. ಪ್ರತ್ಯೇಕವಾಗಿ ಇದರಲ್ಲಿ 6ನೇ ಅಧ್ಯಾಯದಲ್ಲಿ ನಾವೆಲ್ಲರೂ ಸಾಮೂಹಿಕವಾಗಿ ಅರ್ಥಪೂರ್ಣವಾಗಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಇದು ಪ್ರೋತ್ಸಾಹಿಸುತ್ತದೆ. ಇದರಿಂದ ನಾವು ಮಾಡುವ ದೈವಾರಾಧನೆಗೆ ಅರ್ಥವಿರುತ್ತದೆ, ಅದಕ್ಕೆ ಅದರದ್ದೇ ಆದ ಗುಣಮಟ್ಟವಿರುತ್ತದೆ. ಮಾತ್ರವಲ್ಲ, ಅದು ನಮ್ಮನ್ನು ಮತ್ತು ದೇವರನ್ನು ಒಂದುಗೂಡಿಸಲು ಸಹಾಯವಾಗುತ್ತದೆ ಎಂದು ಇದು ಹೇಳುತ್ತದೆ. ನೀವು ಹೇಳಿದ್ದೀರಿ ಸಾಕ್ರೋ ಸಂತಮ್ ಕನ್ಚುಲಿಯಂ, ಇದರಲ್ಲಿ ಎಲ್ಲರೂ ಹಾಡಬೇಕು. ಆದರೆ ನನಗೊಂದು ಡೌಟ್ ಇದೆ ಗುರುಗಳೇ. ನಮ್ಮ ಧರ್ಮ ಕೇಂದ್ರಗಳಲ್ಲಿ ಗಾಯನ ವೃಂದ ಇರ್ತದೆ, ಅವರು ಹಾಡುಗಳನ್ನು ಆರಿಸ್ತಾರೆ, ಆ ಹಾಡುಗಳನ್ನು ಹಾಡ್ತಾರೆ. ಉಳಿದ ಜನರು ಅದನ್ನು ಹಾಡಲ್ಲ. ಇದರ ಬಗ್ಗೆ ಗಾಯನ ವೃಂದ ಮತ್ತು ಜನರ ಪಾಲ್ಗೊಳ್ಳುವಿಕೆ, ಇದರ ಬಗ್ಗೆ ಧರ್ಮಸಭೆ ನಮಗೆ ಏನು ಕಲಿಸಿಕೊಡುತ್ತದೆ? ಒಳ್ಳೆಯ ಪ್ರಶ್ನೆಗಳನ್ನು ಕೇಳಿದ್ದೀರಿ. ನಾವು ಗಾಯನ ವೃಂದದ ಬಗ್ಗೆ ಹೇಳುವಾಗ, ಗಾಯನ ವೃಂದವು ಕೇವಲ ನಮ್ಮನ್ನು ಮುನ್ನಡೆಸಲು, ನಮ್ಮನ್ನು ಸಕ್ರಿಯವಾಗಿ ಭಾಗವಹಿಸಲು ಅದು ಸಹಾಯ ಮಾಡಬೇಕು. ಅದು ಕೇವಲ ಹಾಡಲಿಕ್ಕೆ, ಜನರು ಕೂತ್ಕೊಂಡು ಅದನ್ನು ಕೇಳಲಿಕ್ಕೆ ಅಲ್ಲ, ಬದಲಾಗಿ ಅವರು ಒಂದು ಪ್ರಾರಂಭ ಮಾಡಿಕೊಡಲಿಕ್ಕೆ, ಅವರು ಸಹಾಯ ಮಾಡಲಿಕ್ಕೆ ಗಾಯನ ವೃಂದ ಇದೆ. ಅದರ ಜೊತೆಗೆ ನಮಗೆ ಹಾಡುಗಳನ್ನು ಕಲಿಯಲು, ಅದೇ ರೀತಿ ನಮಗೆ ಸಂಗೀತವನ್ನು ಇನ್ನೂ ಹೆಚ್ಚಾಗಿ ವೃದ್ಧಿ ಮಾಡಲು ಗಾಯನ ವೃಂದವು ನಮಗೆ ಸಹಾಯ ಮಾಡ್ತದೆ. ಧನ್ಯವಾದಗಳು ಗುರುಗಳೇ. ಈ ಬಲಿಪೂಜೆಯಲ್ಲಿ ನಾವು ಹಾಡುವ ಹಾಡುಗಳು, ಅನೇಕ ಹಾಡುಗಳಿವೆ. ಯಾವೆಲ್ಲ ಹಾಡುಗಳು ನಾವು ಬಲಿಪೂಜೆಯಲ್ಲಿ ದೈವಾರಾಧನೆ ವಿಧಿಯಲ್ಲಿ ನಾವು ಹಾಡ್ಬೋದು, ಯಾವುದೆಲ್ಲ ಹಾಡುಗಳು ನಾವು ಹಾಡ್ಲಿಕ್ಕೆ ಆಗುದಿಲ್ಲ? ಇದರ ಬಗ್ಗೆ ಏನಾದರೂ ಧರ್ಮಸಭೆ ನಮ್ಗೇನಾದರೂ ಕ್ಲಾರಿಟಿ ಇದರ ಬಗ್ಗೆ ಕೊಡ್ತಿದೆಯಾ? ಇದರ ಬಗ್ಗೆ ನೀವೇನು ಹೇಳ್ತೀರಿ? ನಾವು ಯೂಟ್ಯೂಬಲ್ಲಿ ಅನೇಕ ಹಾಡುಗಳನ್ನು ನೋಡ್ತೇವೆ, ಆದರೆ ಎಲ್ಲ ಹಾಡುಗಳನ್ನು ನಾವು ಉಪಯೋಗಿಸಲಿಕ್ಕೆ ಆಗೋದಿಲ್ಲ. ನಿಮಗೆ ತಿಳಿದಿದೆ, ಸಿಡಿಗಳು ಬರ್ತವೆ, ಸಿಡಿಯಲ್ಲಿ ಒಳ್ಳೆಯ ರಾಗ ಇರ್ತದೆ, ಅದು ಕೇಳಿ ನಾವು ಉಪಯೋಗಿಸೋಣ ಅಂತ ಉಪಯೋಗಿಸಲಿಕ್ಕೆ ಆಗೋದಿಲ್ಲ. ಕಾರಣ, ನಾವು ಈಗಾಗಲೇ ನೋಡಿದಾಗೆ ಧರ್ಮಾಧ್ಯಕ್ಷರ ಪರವಾನಗಿ ಇರುತ್ತದೆ. ಅದು ಹೇಗೆ ಗೊತ್ತಾಗ್ತದೆ ಅಂದರೆ, ಆ ಧರ್ಮಕ್ಷೇತ್ರಕ್ಕೆ ಅದರದ್ದೇ ಆದ ಪುಸ್ತಕ, ಸಂಗೀತ ಪುಸ್ತಕ ಮಾಡ್ತಾರೆ. ಅದನ್ನು ಧರ್ಮಾಧ್ಯಕ್ಷರ ಪರವಾನಗಿ ಸಮೇತ ಮುದ್ರಿಸಲಾಗಿರುತ್ತದೆ. ಅವರು ಅದಕ್ಕೆ ಬೇಕಾದ ತಂಡವನ್ನು ಮಾಡ್ತಾರೆ, ಅದನ್ನು ಪರಿಶೀಲಿಸುತ್ತಾರೆ. ನಮ್ಮಲ್ಲಿ ಬನ್ನೀರಿ ಬರ್ಜಿಸೋಣ ಇದೆ, ಮಂಗಳೂರಲ್ಲಿ ಸುಮ್ಯಾಂಗ್ ದಿನ್ವಾ ಸುಯಾ ಎಂಬ ಪುಸ್ತಕ ಇದೆ. ಅದೇ ರೀತಿ ಬೇರೆ ಬೇರೆ ಧರ್ಮಕ್ಷೇತ್ರದಲ್ಲಿ ಧರ್ಮಾಧ್ಯಕ್ಷರು ಪರವಾನಗಿ ನೀಡಿದ ಹಾಡುಗಳಿವೆ. ಅದನ್ನು ನಾವು ಎಲ್ಲೂ ಉಪಯೋಗಿಸಬಹುದು. ಗುರುಗಳೇ, ನೀವು ಹೇಳಿದ್ದೀರಿ ನಮ್ಮ ಧರ್ಮಕ್ಷೇತ್ರದಲ್ಲಿ ಧರ್ಮಾಧ್ಯಕ್ಷರು ಅಪ್ಪಣೆ ಕೊಟ್ಟ ಅಥವಾ ಅನುಮತಿ ಕೊಟ್ಟಿರುವ ಹಾಡುಗಳನ್ನು ಮಾತ್ರ ನಾವು ಹಾಡಬೇಕು. ಈಗ ಇತರ ಧರ್ಮಾಧ್ಯಕ್ಷರು ಅವರ ಧರ್ಮಕ್ಷೇತ್ರದಲ್ಲಿ ಅನುಮತಿ ಕೊಟ್ಟಿರುವ ಹಾಡುಗಳು, ಅಂದರೆ ಮೈಸೂರು ಧರ್ಮಕ್ಷೇತ್ರದಲ್ಲಿ ಮೈಸೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ಕೊಟ್ಟಿರುವ ಅನುಮತಿ ಕೊಟ್ಟಿರುವ ಹಾಡುಗಳನ್ನು, ಅಥವಾ ಬೆಂಗಳೂರು ಧರ್ಮಕ್ಷೇತ್ರದಲ್ಲಿ ಅವರು ಕೊಟ್ಟಿರುವ ಅವರ ಧರ್ಮಾಧ್ಯಕ್ಷರು ಕೊಟ್ಟಿರುವ ಹಾಡುಗಳನ್ನು ನಮ್ಮ ಧರ್ಮಕ್ಷೇತ್ರದಲ್ಲಿ ಉಪಯೋಗಿಸಬಹುದೇ? ಇದರ ಬಗ್ಗೆ ನಮ್ಮ ಧರ್ಮಕ್ಷೇತ್ರದ ನಿಲುವೇನು? ಖಂಡಿತವಾಗಿ ಉಪಯೋಗಿಸಬಹುದು, ಅದರಲ್ಲಿ ಏನು ಅಭ್ಯಂತರ ಇದ್ದಿಲ್ಲ. ಆದರೆ ನಾವು ಗಮನದಲ್ಲಿ ಇಟ್ಕೊಳ್ಬೇಕು, ಅದನ್ನು ನಾವು ಉಪಯೋಗಿಸುವಾಗ ನಮ್ಮ ಸಂಸ್ಕೃತಿ, ನಮ್ಮ ಜನರನ್ನು ನಾವು ಮನಸ್ಸಲ್ಲಿಟ್ಕೊಳ್ಬೇಕು.
ಅವರ ಪಾರಂಪರ್ಯವನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಉದಾಹರಣೆ ಹೇಳುವುದಾದ್ರೆ ನಮ್ಮ ಧರ್ಮಕ್ಷೇತ್ರದಲ್ಲಿ ಭಜನೆಗಳಿವೆ. ಬೀದರಲ್ಲಿ ಹೋಗುವಾಗ ಭಜನೆಗಳು, ಕವಾಲಿಗಳು ಇದನ್ನು ಹಾಡ್ತಾರೆ. ಅದಕ್ಕೆ ಅನುಗುಣವಾದದನ್ನು ನಾವು ಹಾಡಬೇಕು. ಒಂದು ವೇಳೆ ನಾವು ಇತರ ಧರ್ಮಕ್ಷೇತ್ರದಲ್ಲಿ ಉಪಯೋಗಿಸುವ ಹಾಡುಗಳನ್ನು ಇಲ್ಲಿ ಹಾಡಿದರೆ ಜನರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ಅವರು ಅದನ್ನು ಇದುವರೆಗೆ ಹಾಡಿರಲಿಲ್ಲ, ಅವರದೇ ರೀತಿಯಲ್ಲಿ ಅವರ ಪಾರಂಪರೆಯಲ್ಲಿ ಹಾಡ್ತಾರೆ. ಆದುದರಿಂದ ನಾವು ಅದನ್ನು ಮನದಟ್ಟಿರಬೇಕು. ಮತ್ತು ಇಲ್ಲಿನ ಜನರು ಹೆಚ್ಚಾಗಿ ಚಪ್ಪಾಳೆ ತಟ್ಟಿ, ಚಲ್ಲಂ ಉಪಯೋಗಿಸ್ತಾರೆ, ಹಾರ್ಮೋನಿಯಂ ಉಪಯೋಗಿಸ್ತಾರೆ, ತಬಲ ಉಪಯೋಗಿಸ್ತಾರೆ, ಹೀಗೆ ಇದನ್ನು ಉಪಯೋಗಿಸ್ತಾರೆ. ಆದುದರಿಂದ ಅವರಿಗೆ ಅನುಗುಣವಾದ ಮ್ಯೂಸಿಕ್, ಸಂಗೀತವನ್ನು ನಾವು ಉಪಯೋಗಿಸಬೇಕು. ವೆಸ್ಟರ್ನ್ ನಾವು ಮ್ಯೂಸಿಕ್ ಉಪಯೋಗಿಸಿದರೆ, ಕೀಬೋರ್ಡ್ ಎಲ್ಲ ಉಪಯೋಗಿಸಿದರೆ ನಮ್ಮ ಜನರಿಗೆ ಸ್ವಲ್ಪ ಕಷ್ಟ ಆಗ್ತದೆ. ಆದುದರನ್ನು ಅಡಾಪ್ಷನ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಧನ್ಯವಾದಗಳು ನಿಮಗೆಲ್ಲರಿಗೂ. ಪ್ರೀತಿಯ ವೀಕ್ಷಕರೇ, ಇವತ್ತಿನ ಈ ಸಂದರ್ಶನದಲ್ಲಿ ಫಾದರ್ ಆರನ್ ವಾಸ್ ರವರು ನಮಗೆ ಧರ್ಮ ಸಭೆಯಲ್ಲಿ ಸಂಗೀತದ ಮಹತ್ವ ಇದರ ಬಗ್ಗೆ ಬಲು ವಿಸ್ತಾರವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನವಗುರುಗಳಿಗೆ ಫಾದರ್ ಆರನ್ ವಾಸ್ ಇವರಿಗೆ ಧನ್ಯವಾದಗಳನ್ನು ನಾನು ಸಲ್ಲಿಸುತ್ತೇನೆ. ಪ್ರಿಯರೇ, ನಮ್ಮ ಮುಂದಿನ ಭೇಟಿ ಹೊಸ ವಿಷಯದೊಳಗೆ ನಾವು ಬರ್ತೀವಿ. ನಾವು ಕಾದುಕೊಳ್ಳೋಣ, ಭೇಟಿಯಾಗೋಣ. ಧನ್ಯವಾದಗಳು.